ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ನೋಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇನ್ನು ದೇವಸ್ಥಾನ ಎಷ್ಟು ವರ್ಷ ಆಗಿರ್ಬೋದು ಸರ್? ಇದು ತುಂಬ ಪುರಾತನವಾದ ದೇವಸ್ಥಾನ. ಇದಕ್ಕೆ ಇತಿಹಾಸದಲ್ಲಿ ನಾವು ನೋಡಿದಾಗ ಇದು ಬೊಬ್ಬುರೋಹನ ಪಟ್ಟಣ ಅಂತ ಹೇಳಿ ಮಣಿಪುರ ಅಂತ ಕರೀತಾರೆ. ಉಲುಪಿ ಚಿತ್ರಾಂಗದ ನಾಗಕನ್ನಿಕರಿದ್ದ ಸ್ಥಳ. ಅದ ನಂತರ ಅದನ್ನು ಹರಳುಕೋಟೆ ಅಂತ ಕರೀತಾರೆ. ಈ ದೇವಸ್ಥಾನದ ಒಳಗಡೆ 2 ಅಂಕಣ ಮತ್ತು ಭಾರಿ ಪುರಾತನವಾದದ್ದು. ಮುಂದಿನ ನವರಂಗ ಅಂತ ಹೇಳ್ತೀವಿ, 9 ಅಂಕಣಗಳನ್ನ ವಿಜಯನಗರ ಕಾಲದಲ್ಲಿ ಕಟ್ಟಿದ್ರು ಅಂತ ಉಲ್ಲೇಖ. ಹಾಗಾದರೆ ಸರ್ ಇಲ್ಲಿ ಅರ್ಜುನ ಬಂದು ಪೂಜೆ ಮಾಡಿ ಮತ್ತೆ ಯುದ್ಧಕ್ಕೆ ಹೋದಂಥ ಒಂದು ಇತಿಹಾಸ ಇದೆ ಸರ್. ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇದನ್ನು ಅರ್ಜುನ ಶ್ರೀಕೃಷ್ಣ ಪ್ರತಿಷ್ಠಾಪಿತ ಆಂಜನೇಯ ಅಂತ ಹೇಳೋದು, ಅಭಯಪ್ರದಾಯಕ ಆಂಜನೇಯ ಅಂತ ಹೇಳೋದು. ಇದು ಅಂದರೆ ಮಹಾಭಾರತ ಕಾಲದ್ದು. ಇಲ್ಲಿ ಅರ್ಜುನ ಅಜ್ಞಾತವಾಸದಲ್ಲಿದ್ದಾಗ ಅವನು ರಾಜ್ಕುಮಾರಿ ವೇಷದಲ್ಲಿರ್ತಾನೆ, ಹೆಣ್ಣಿನ ರೂಪದಲ್ಲಿ, ಬೃಹನ್ನೆಳೆ ರೂಪದಲ್ಲಿರ್ತಾನೆ. ಅವನು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇರ್ತಾನೆ ಬೆಳಗ್ಗೆದ್ದು. ತನ್ನ ಶಕ್ತಿ ಏನಕ್ಕೆಂದರೆ ಅವನ ಬಿಲ್ಲು ಬಾಣಗಳ ಶಕ್ತಿಯನ್ನು ಕಳ್ಕೊಬಾರ್ದು ಅಂತ ದಿನ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅವನು ಅರ್ಘ್ಯ ಕೊಡ್ತಾ ಇರ್ಬೇಕಾದ್ರೆ ಅವನ ರೂಪವನ್ನು ನೋಡಿ ರಾಜ್ಕುಮಾರಿ ಅಂತೇಳಿ ಈ ಉಲುಪಿ ಚಿತ್ರಾಂಗ ನಾಗಕನ್ನಿಕೆಯರು ಅವನ್ನ ಎಳ್ಕೊಂಬರ್ತಾರೆ ಈ ನಾಗಲೋಕಕ್ಕೆ. ಅವನು ಮತ್ಸ್ಯಲೋಕದಲ್ಲಿ ಇರ್ತಾನೆ. ನಾಗಲೋಕ ಆಗಿತ್ತು ಅವಾಗ. ಆ ನಾಗಲೋಕ ಆಗಿದ್ದಕ್ಕೆ ಇಲ್ಲಿ ಬಂದು ಅವ್ರ ತಂದೆಗೆ ಹೇಳ್ತಾರೆ, ನಾನು ಒಬ್ಬ ರಾಜ್ಕುಮಾರಿ ಕರ್ಕೊಂಬಂದಿದ್ದೀನಿ ಮತ್ಸ್ಯಲೋಕದಿಂದ. ಆಗ ಅವನ ದಿವ್ಯ ದೃಷ್ಟಿನಲ್ಲಿ ನೋಡಿ ನಾಗರಾಜ, ನೀನು ರಾಜ್ಕುಮಾರಿ ಅಲ್ಲ ರಾಜ್ಕುಮಾರ ಅಂತೇಳಿ ಅವ್ನು ವೇಷ ಕಳಿಸಿದಾಗ ಸಾಕ್ಷಾತ್ ಮಧ್ಯಪಾಂಡವ ಅರ್ಜುನ ಅಂತ. ಅವರಿಬ್ಬರಿಗೆ ಚಿತ್ರಾಂಗದೆಗೂ ಹಾಗೂ ಅರ್ಜುನಿಗೂ ಹುಟ್ಟಿದ ಮಗನೇ ಬೊಬ್ಬುರೋಹನ. ಅವರು ಯಾರು ಮಹಾಭಾರತ ಕಾಲದಲ್ಲಿ ಅವರು ಯುದ್ಧವೆಲ್ಲ ಆದಮೇಲೆ ಒಂದು ಹಸ್ತಿನಾಪುರದಿಂದ ಬಿಡ್ತಾರೆ ಕುದುರೆನ ಅಶ್ವಮೇಧ ಯಾಗಕ್ಕೆ. ಆ ಕುದುರೆನ ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಕುದುರೆನ ಬೊಬ್ಬುರೋಹನ ಕಟ್ಟಾಕ್ತಾನೆ. ಅವಾಗ 16 ವರ್ಷದ ಹುಡುಗ ಅವನು. ಆಗ ಅವರ ಅಪ್ಪ ಮಗಳಿಗೆ ಯುದ್ಧ ಆಗುತ್ತೆ. ಆ ಯುದ್ಧವಾದಾಗ ಪ್ರಾಣಾಪಾಯ ಆಗಬಾರ್ದು ಅಂತೇಳಿ ಅರ್ಜುನಿಗೆ ಪ್ರಾಣ ಕಂಡಿರುತ್ತೆ. ಗಂಗೆ ಶಾಪ ಇರುತ್ತೆ ಅರ್ಜುನಿಗೆ, ನಿನ್ನ ಮಗನಿಂದನೇ ನಿನಗೆ ಇದಾಗಲಿ ಅಂತ, ಮೃತ್ಯು ಆಗಿ ಅಂತ. ಅದಕ್ಕೋಸ್ಕರ ಅವನು ಸಾವಾಗಿ ಇದಾಗಬಾರ್ದು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಒಂದು ಆಂಜನೇಯನ ಪ್ರತಿಷ್ಠೆ ಮಾಡ್ತಾರೆ. ಅದೇ ಆಂಜನೇಯ ಇದು ಹರಳುಕೋಟೆ ಅಭಯಪ್ರದಾಯಕ ಆಂಜನೇಯ. ಹೌದು, ಯುದ್ಧ ಆಗಿರೋದು ಇದನ್ನೇ ದೇವ್ರಗದ್ದೆ ಬಯಲು ಅಂತ ಕರೀತಾರೆ. ಅದನ್ನು ಒಂದು 400 ಎಕರೆ ಜಮೀನಿದೆ ಇಲ್ಲಿ ಸುತ್ತಮುತ್ತ. ಅಂದರೆ ಇದು ನಮ್ಮ ಪೂರ್ವಕ್ಕೆ. ಅಲ್ಲಿಂದ ಇದನ್ನು ನಡುಗದ್ದೆ ಅಂತ ಕರೀತಾರೆ. ಈ ದೇವ್ರನ್ನ ನಡುಗದ್ದಯ್ಯ ಅಂತ ಕರೀತಾರೆ. ಏಕೆಂದರೆ ಈ ಸುತ್ತಲೂ ಜಮೀನುಗಳಿದೆ. 40 ಎಕರೆ ಪೂರ್ವಕ್ಕೆ, 40 ಎಕರೆ ಪಶ್ಚಿಮಕ್ಕೆ, 40 ಎಕರೆ ಉತ್ತರಕ್ಕೆ, 40 ಎಕರೆ ದಕ್ಷಿಣಕ್ಕೆ, ಮಧ್ಯದಲ್ಲಿ ಆಂಜನೇಯ ಇದೆ. ಇದನ್ನು ನಡುಗದ್ದಯ್ಯ. ಪಕ್ಕದನ್ನು ದೇವ್ರಗದ್ದೆ ಅಂತ ಕರೀತಾರೆ. ದೇವ್ರಗದ್ದೆ ಏನಕ್ಕೆ ಅಂದರೆ ಯುದ್ಧವಾದ ಸ್ಥಳ, ಅದಕ್ಕೆ ದೇವ್ರಗದ್ದೆ. ಸರ್, ನೀವು ಎಷ್ಟು ವರ್ಷದಿಂದ ನಿಮ್ಮ ಮನೆಯವರಾಗ್ಬೋದು ಇಲ್ಲ ನಿಮ್ಮ ವಂಶಕ್ಕಾಗಿರ್ಬೋದು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಇದು 14ನೇ ತಲೆ ಅಂತ ನಂದು ತಲೆಮಾರಿನಿಂದ. ನಾವು ಕೀಳ್ನಾಟ ಅಯ್ಯಂಗಾರ್ಸ್ ಅಂತ. ಕೀಳ್ನಾಟ ಅಂದರೆ ಶ್ರೀರಂಗಮ್ಮ. ರಾಮಾನುಜಾಚಾರ್ಯರು ಚೋಳರ ಕಾಲದಲ್ಲಿ ಅವರ ಜೀವ ಬೆದರಿಕೋಸ್ಕರ ಇಲ್ಲಿ ಬರ್ತಾರೆ ಕಾಲ್ನಡಿಗೆನಲ್ಲಿ. ಆವಾಗ ಬಂದಾಗ ಅವ್ರ ಜೊತೆಯಲ್ಲಿ ಬಂದವರು ನಾವು ಅಂತ ಹೇಳಿ ಈ ದೇವಸ್ಥಾನವನ್ನು ಅವಾಗಿಂದ ಪೂಜೆ ಮಾಡ್ತಾಯಿದೆ ಅಂತ ನಮ್ಮ ಸಂಪ್ರದಾಯದಲ್ಲಿದೆ. ಸುಮಾರು ಆಗಿನ ಕಾಲದಿಂದಲೂ ಪೂಜೆ ಮಾಡಿ ಒಂದು 14ನೇ ತಲೆಮಾರು ಅಂದರೆ ಸುಮಾರು 1000 ವರ್ಷಗಳಂತೂ ಮೇಲೆ ನಾವು ಈ ದೇವಸ್ಥಾನನ ಪೂಜೆ ಮಾಡ್ತೀವಿ. ಇದು ಪ್ರತಿನಿತ್ಯ ಪೂಜೆ. ಆಂಜನೇಯರಿಗೆ ಬೆಳಗ್ಗೆ ಮಾತ್ರ ಪೂಜೆ, ಸಾಯಂಕಾಲ ಪೂಜೆ ಇರಲ್ಲ. ಬೆಳಗ್ಗೆ 7ರಿಂದ 10 ಗಂಟೆ. ಶನಿವಾರ ಮಾತ್ರ ಆಂಜನೇಯನಿಗೆ ವಿಶೇಷವಾದ ಬೆಳಗ್ಗೆ 7 ಗಂಟೆಗೆ ಅಭಿಷೇಕ ಆಗಿ ಸಾಯಂಕಾಲ 5 ಗಂಟೆವರೆಗೂ ಅಲಂಕಾರ ಇರುತ್ತೆ, ಜನಕ್ಕೆ ದರ್ಶನ ಇರುತ್ತೆ. ಭಕ್ತಾದಿಗಳು ದಿನ ಬರ್ಬೋದು ಸರ್ ದೇವಸ್ಥಾನ? ದಿನ ಬರ್ಬೋದು. ಬೆಳಗ್ಗೆ 7ರಿಂದ 10 ಗಂಟೆಗೆ ಬಂದು ದರ್ಶನ ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಇತಿಹಾಸದ ದೇವಸ್ಥಾನ ನಮ್ಮ ಚಾಮರಾಜನಗರದಲ್ಲಿದೆ. ಹೌದು. ಅಲ್ಲ, ಇನ್ನೊಂದೇನು ಅಂದರೆ ಆಂಜನೇಯರುಗಳನ್ನ ಇಡೀ ಊರಾಚೆ ಹನುಮ ಅಂತ ಊರಿಗೊಂದು ದೇವಸ್ಥಾನ ಇದ್ದೇ ಇರುತ್ತೆ. ಆದರೆ ಈ ಥರ ಆಂಜನೇಯನ ನೀವು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ಸಿಗಲ್ಲ. ಯಾಕೆಂದರೆ ಇದು 8.5 ಅಡಿ ಆಂಜನೇಯರು, 12 ಅಡಿ ಪ್ರಭಾವಳೆ ಇರೋದು. ಎದ್ರ ಮೇಲ್ಗಡೆ ಒಂದು ಬಲಗೈನ ಮೇಲ್ಗಡೆ ಎತ್ಕೊಂಡಿದ್ದಾರೆ, ಇನ್ನೊಂದು ಕೈನ ನಡು ಮೇಲೆ ಇಟ್ಕೊಂಡಿದ್ದಾರೆ. 2 ಕಣ್ಣನ್ನು ಸಹ ಈ ಕಡೆ ಭಕ್ತರ ಮೇಲೆ ಬಿಟ್ಟಿರೋಂಥ ಆಂಜನೇಯರುಗಳು. ಅದಕ್ಕೋಸ್ಕರ ಇದು ಮಹಾನುಭಾವ, ತುಂಬ ಪುರಾತನವಾದ ಆಂಜನೇಯ. ಇವನಿಗೆ ಬಿಸಿನೀರಿನಲ್ಲಿ ಅಭಿಷೇಕ, ಬುದ್ಧ ಆಂಜನೇಯ ಬಿಸಿನೀರಿನಲ್ಲಾಗುತ್ತೆ. ಅದಕ್ಕೆ ವೃದ್ಧಾಪ್ತ ಆಂಜನೇಯ ಅಂಥೇಳಿ ಬಿಸಿನೀರಿನಲ್ಲಿ ಸ್ನಾನ. ತುಂಬಾ ಧನ್ಯವಾದ ಸರ್. ಈ ಥರ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಇತಿಹಾಸ ಈ ಥರ ಇದೆ ನಮ್ಮ ನಗರದಲ್ಲಿ. ಅದು ನಮ್ಮ ನಗರದ ಪಕ್ಕದಲ್ಲಿ ಈ ಥರ ಎಲ್ಲ ನಡೆದಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿಲ್ಲ. ಈ ಥರ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದ ಸರ್. ಒಳ್ಳೆಯದಪ್ಪ. ನೀವು ಯೂಟ್ಯೂಬ್ ಈ ಥರ ಹೊಸ ಮೀಡಿಯಾ ಬಂದಿರೋದ್ರಿಂದ ಸಾವಿರಾರು ಜನಕ್ಕೆ ತಲುಪಿಸೋದಂಥ ಕಾರ್ಯ ನೀವು ಮಾಡ್ತಾಯಿದ್ದೀರಾ. ನೀವು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ನಿಮಗೂ ದೇವರು ಒಳ್ಳೇದು ಮಾಡಲಿ. ನೀವು ಇದೇ ಥರ ವೀಡಿಯೋಗಳನ್ನ ಮಾಡಿ ಎಲ್ಲರೂ ಜನಕ್ಕೆ ಮುಟ್ಟಿಸಿ ಭಕ್ತರುಗಳು ಬರಲಿ, ಸಾಕಷ್ಟು ಜನ ಅವ್ರಿಗೂ ದೇವರ ದರ್ಶನ ಆಗಿ ಅವ್ರಿಗೂ ದೇವ್ರ ಕೃಪೆ ಆಗಲಿ, ಒಳ್ಳೇದಾಗಲಿ ಅಂತ. ಆಯ್ತಪ್ಪ, ಒಳ್ಳೇದಾಗಲಿ.